ನಮಸ್ಕಾರ ವೀಕ್ಷಕರೇ, ಎಲ್ರೂ ಹೇಗಿದ್ದೀರಾ? ವೀಕ್ಷಕರೇ, ನಟಿ ಮೀನಾ ಇವರು ಕನ್ನಡತಿ ಅಲ್ಲ, ಆದರೆ ಬಹುತೇಕರು ಆಕೆಯನ್ನ ಕನ್ನಡತಿ ಅನ್ಕೊಂಡಿದ್ದಾರೆ. ಕಾರಣ ಕನ್ನಡ ಸಿನಿಮಾಗಳ ಮೂಲಕ ಇಡೀ ಕರ್ನಾಟಕದ ಜನರ ಗಮನ ಸೆಳೆದಿರುವಂತಹ ಅದ್ಭುತವಾದಂತಹ ನಟಿ ಮೀನಾ ನಟನೆ ಬಗ್ಗೆ ಯಾರಾದ್ರೂ ಆಕ್ಷೇಪಣೆಯನ್ನ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ. ಕಣ್ಣಲ್ಲೇ ನಟಿಸುವಂತಹ ಕೆಲವು ನಟಿಯರಲ್ಲಿ ಪಾತ್ರವೇ ತಾನಾಗಿ ಜೀವಿಸುವಂತಹ ಕೆಲವು ನಟಿಯರಲ್ಲಿ ಮೀನಾ ಕೂಡ ಒಬ್ರು. ಇನ್ನು ಕೇವಲ ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತವಾದ ನಟಿ ಮೀನಾ ಅಲ್ಲ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಎಲ್ಲಾ ಭಾಷೆಗಳಲ್ಲೂ ಕೂಡ ಅಭಿನಯಿಸುವ ಮೂಲಕ ಎಲ್ಲಾ ರಾಜ್ಯದ ಗಮನವನ್ನ ಕೂಡ ಸೆಳೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಎಲ್ಲಾ ಭಾಷೆಗಳನ್ನು ಕೂಡ ನಿರರ್ಗಳವಾಗಿ ಮಾತನಾಡುವಂತ ಕೆಪಾಸಿಟಿ ಮೀನಾ ಅವರಿಗಿದೆ. ನಮ್ಮ ಕನ್ನಡದ ನಟಿ ಜೋಲಿ ಲಕ್ಷ್ಮಿ ಅವರಿದ್ದಾರಲ್ಲ, ಅವರನ್ನ ಬಿಟ್ರೆ ಅತಿ ಹೆಚ್ಚು ಭಾಷೆ ಮಾತನಾಡುವ ನಟಿಯರಲ್ಲಿ ಮೀನಾ ಕೂಡ ಒಬ್ರು. ವೀಕ್ಷಕರೇ, ಹೀಗೆ ಎಲ್ಲವೂ ಕೂಡ ಸರಿಯಾಗಿದ್ದಂತಹ ಮೀನಾ ಬದುಕಿನಲ್ಲಿ ಘೋರ ದುರಂತವೊಂದು ಸಂಭವಿಸಿಬಿಟ್ಟಿದೆ. ಯಾವ ಹೆಣ್ಣಿನ ಬದುಕಿನಲ್ಲಿ ಕೂಡ ಇಂಥದೊಂದು ದುರಂತ ಸಂಭವಿಸಬಾರದು. ಮದುವೆಯಾಗಿ ಕೆಲವು ವರ್ಷಗಳಾಗಿದ್ದು ಅಷ್ಟೇ, ಒಂದು ಚಿಕ್ಕ ಮಗು ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿ ಗಂಡನನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಮೀನಾ ಅವರದ್ದಾಗಿದೆ. ವೀಕ್ಷಕರೇ, ಹಾಗಾದ್ರೆ ಹೇಗೆ ಅವರ ಗಂಡ ವಿಧಿವಶರಾದ್ರು, ಏನಾಯ್ತು ಅವರ ಬದುಕಿನಲ್ಲಿ, ಅದೆಲ್ಲವನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮುನ್ನ ಮೀನಾ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ವಿಚಾರಗಳನ್ನ ಈ ಸಂದರ್ಭದಲ್ಲಿ ನೋಡೋಣ. ಮೀನಾ ಹುಟ್ಟಿದ್ದು ಚೆನ್ನೈನಲ್ಲಿ 1970ರಲ್ಲಿ. ಆ ಪ್ರಕಾರವಾಗಿ ಅವರ ವಯಸ್ಸು 45ರಿಂದ 46ರ ಆಸ್ಪಾಸು. ತಾಯಿ ಕೇರಳದವರು, ಅವರ ತಂದೆ ಆಂಧ್ರ ಪ್ರದೇಶದಲ್ಲಿ ಭಟ್ಟರು. ಬೆಳೆದಿದ್ದೆಲ್ಲವೂ ಕೂಡ ಚೆನ್ನೈನಲ್ಲಿ. ಹಾಗೆ ಬೆಂಗಳೂರು ನಂಟು ಕೂಡ ಅವರಿಗೆ ಬಹಳ ಚೆನ್ನಾಗಿತ್ತು. ಇನ್ನು ಆರಂಭದ ದಿನಗಳಲ್ಲಿ ಅವರು ಬಾಲನಟಿಯಾಗಿ ಗುರುತಿಸಿಕೊಳ್ತಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾರೆ. 1982ರಲ್ಲಿ ಆ ನಿಂಜಾ ಎಂಗಲ್ ಎನ್ನುವಂತಹ ಸಿನಿಮಾ ಮೂಲಕ ಬಾಲನಟಿಯಾಗಿ ಎಂಟ್ರಿ ಕೊಡ್ತಾರೆ. ಅದಾದ ನಂತರ ಪ್ರಸಿದ್ಧ ಬಾಲನಟಿಯಾಗಿ ಗುರುತಿಸಿಕೊಳ್ತಾರೆ. ನಮ್ಮಲ್ಲಿಗೆ ಬೇಬಿ ಶಾಮಿಲಿ ಆಗಿರ್ಬೋದು, ಮತ್ತೆ ಮಾಸ್ಟರ್ ಮಂಜುನಾಥ್ ಆಗಿರ್ಬೋದು, ಮಾಸ್ಟರ್ ಆನಂದ್ ಯಾವ ರೀತಿಯಾಗಿ ಈ ಬಾಲನಟರಾಗಿ ಮಿಂಚನ ಹರಿಸಿದ್ರು, ಸೊ ಮೀನಾ ಕೂಡ ಬಾಲನಟಿಯಾಗಿ ದೊಡ್ಡ ಮಟ್ಟಿಗೆ ಆ ಭಾಗದಲ್ಲಿ ಚೆನ್ನೈನಲ್ಲಿ ಹೆಸರನ್ನ ಮಾಡ್ತಾರೆ. ಈ ಕಾರಣಕ್ಕಾಗಿ SSLC ನಂತರ ಅವರಿಗೆ ಎಜುಕೇಶನ್ ಮುಂದುವರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಭರತನಾಟ್ಯ ಹಾಗೆ ಬೇರೆ ಬೇರೆ ಡ್ಯಾನ್ಸ್ ಪ್ರಕಾರಗಳನ್ನು ಕೂಡ ಬಹಳ ಚೆನ್ನಾಗಿನೇ ಕಲಿತಾರೆ. ಅದಾದ ನಂತರ ಸಿನಿಮಾ ಇಂಡಸ್ಟ್ರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ. ನವಯುಗಂ ಎನ್ನುವಂತಹ ತೆಲುಗು ಸಿನಿಮಾ ಮೂಲಕ ಒಳ್ಳೆ ಹೆಸರು ತಂದುಕೊಡುತ್ತೆ. ಒರುಪುದಿಯ ಕಡಂ ಅದು ಕೂಡ ಒಳ್ಳೆ ಹೆಸರು ತಂದುಕೊಡುತ್ತೆ. ಅದಾದ ನಂತರ ಎನ್ ರಸಿವಿಲ್ ಮನಸ್ಸಿಲ್ಲ, ಇದು ಕೂಡ ದೊಡ್ಡ ಮಟ್ಟಿಗೆ ಮೀನಾ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮೀನಾ ಅವರ ಬದುಕಿನ ಪ್ರಪ್ರಥಮ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಅದು ಶಾಂತಿ ಎನ್ನುವಂತಹ ತೆಲುಗು ಸಿನಿಮಾ. ವಿಕ್ಟರಿ ವೆಂಕಟೇಶ್ ಜೊತೆಗೆ ಕಾಣಿಸಿಕೊಂಡಂತಹ ಸಿನಿಮಾ. ಇನ್ನು 93ರಲ್ಲಿ ಬಂದಂತಹ ಮುಠಾ ಮೇಸ್ತ್ರಿ ಸಿನಿಮಾವನ್ನ ಮೀನಾ ತಮ್ಮ ಬದುಕಿನಲ್ಲಿ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಚಿರಂಜೀವಿ ಜೊತೆಗಿನ ಸಿನಿಮಾ ಮೀನಾ ಬದುಕನ್ನು ಸಂಪೂರ್ಣವಾಗಿ ಬದಲಿಸಿ ಬಿಡುತ್ತೆ. ಇನ್ನು ಕರ್ನಾಟಕದಲ್ಲಿ ರವಿಚಂದ್ರನ್ ಅವರ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ಈ ಬೇರೆ ಬೇರೆ ಕಡೆಗಳಲ್ಲಿ ಮಿಂಚಿದಂತಹ ನಟಿಯರನ್ನ ಅವರು ಕರ್ನಾಟಕಕ್ಕೆ ಕೂಡ ಕರ್ಕೊಂಡು ಬರ್ತಾರೆ. ತುಂಬಾ ಜನ ಕರ್ನಾಟಕಕ್ಕೆ ಎಂಟ್ರಿ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಮೀನಾ ಅವರನ್ನ ಕೂಡ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿಂದ ಅವರ ಕರ್ನಾಟಕದ ಪಯಣ, ಕರ್ನಾಟಕದ ನಂಟು ಕೂಡ ಶುರುವಾಗುತ್ತೆ. ಪುಟ್ನಂಜ ಸಿನಿಮಾ ಯಾರು ಮರೆಯೋದಕ್ಕೆ ಸಾಧ್ಯ. ಆ ಗ್ರಾಮೀಣ ಸೊಗಡಿನ ಕತೆ, ಮೀನಾ ಅವರ ಅಹಂಕಾರವನ್ನು ತುಂಬಿಕೊಂಡಂತಹ ಪಾತ್ರ ಅದ್ಭುತವಾಗಿ ಪುಟ್ನಂಜ ಸಿನಿಮಾ ಕನ್ನಡದಲ್ಲಿ ಮೂಡಿ ಬರುತ್ತೆ. ಹಾಗೆ ಮೀನಾ ಅವರನ್ನ ಕರ್ನಾಟಕದವರು ನಮ್ಮ ಕನ್ನಡತಿ ಅಂತ ಹೇಳಿ ಆ ಸಿನಿಮಾ ಮೂಲಕ ಸ್ವೀಕರಿಸ್ತಾರೆ. ಹೀಗಾಗಿ ಕರ್ನಾಟಕದಲ್ಲಿಗೆ ಸಾಲು ಅವಕಾಶಗಳು ಬರೋದಕ್ಕೆ ಶುರುವಾಗುತ್ತೆ. ಮತ್ತೊಂದು ಕಡೆಯಿಂದ ರವಿಚಂದ್ರನ್ ಮತ್ತೆ ಮೀನಾ ಆ ಪೇರಿದೆಯಲ್ಲ ಫೇಮಸ್ ಆಗ್ಬಿಡುತ್ತೆ. ಹೀಗಾಗಿ ನಿರ್ದೇಶಕರು ಮತ್ತು ನಿರ್ಮಾಪಕರು ಈಗ ಹೆಚ್ಚು ಅವಕಾಶವನ್ನ ಕೊಡ್ತಾ ಇದ್ರು. ಅನಂತರ ಮೊಮ್ಮಗ ಅಂತ ಸಿನಿಮಾ ಬರುತ್ತೆ, ತಕ್ಕ ಮಟ್ಟಿಗೆ ಹೆಸರನ್ನ ಮಾಡುತ್ತೆ. ಚೆಲುವ ಅಂತ ಸಿನಿಮಾ, ಅದು ಕೂಡ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ. ಮತ್ತೆ ಶ್ರೀ ಮಂಜುನಾಥ ಕನ್ನಡ ಮತ್ತೆ ತಮಿಳು, ತೆಲುಗು ಹೀಗೆ ಎಲ್ಲಾ ಭಾಷೆಗಳಲ್ಲಿ ಒಟ್ಟಿಗೆ ಬರುತ್ತೆ. ಶ್ರೀ ಮಂಜುನಾಥ ಸಿನಿಮಾ ಕೂಡ ಒಳ್ಳೆ ಹೆಸರನ್ನ ತಂದು ಕೊಡುತ್ತೆ. ಅನಂತರ ಗ್ರಾಮ ದೇವತೆ ಆಗಿರಬಹುದು, ಸಿಂಹಾದ್ರಿಯ ಸಿಂಹ, ಅವರು ಕನ್ನಡದಲ್ಲಿ ಮತ್ತಷ್ಟು ಗುರುತಿಸಿಕೊಳ್ಳೋಕೆ ಸಾಧ್ಯ ಆದಂತಹ ಸಿನಿಮಾ. ಇನ್ನೊಂದು ಕರ್ನಾಟಕದಲ್ಲಿ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಂತ ಸಿನಿಮಾ ಅಂತ ಅಂದ್ರೆ ಅವರ ಅಭಿನಯಕ್ಕೆ ದೊಡ್ಡ ಮಟ್ಟದ ಪ್ರಶಂಸೆ ಬಂದ ಸಿನಿಮಾ ಅಂದ್ರೆ ಅದು ಸ್ವಾತಿ ಮುತ್ತು ಅನ್ನುವಂತ ಸಿನಿಮಾ. ನಟ ಸುದೀಪ್ ಅವರ ಜೊತೆ ಕಾಣಿಸಿಕೊಂಡಂತ ಸಿನಿಮಾ. ಅದಾದ ನಂತರ ಗೌಡರು, ಮತ್ತೊಂದು ಮೈ ಆಟೋಗ್ರಾಫ್ ಕೇವಲ ಮೀನಾ ಅವರಿಗೆ ಮಾತ್ರ ಅಲ್ಲ,
ಸಿನಿಮಾದಲ್ಲಿ ಅಭಿನಯಿಸಿದಂತಹ ಎಲ್ರಿಗೂ ಕೂಡ ಅದೊಂದು ರೀತಿ ಬ್ರೇಕ್ ಕೊಡುತ್ತೆ. ಇನ್ನು ಹೆಂಡತಿರ್ ದರ್ಬಾರ್ ಅಂತ ಹೇಳಿ ಕನ್ನಡದಲ್ಲಿ ಕೊನೆಯದಾಗಿ ಅವರು ಕಾಣಿಸಿಕೊಂಡಂತ ಸಿನಿಮಾ. ಇನ್ನು ಮೀನಾ ವಯಸ್ಸು 40ರ ಮೇಲೆ ಆದ್ರೂ ಕೂಡ ವಿಶೇಷ ಏನಪ್ಪಾ ಅಂದ್ರೆ ಮೀನಾ ಈಗಲೂ ಕೂಡ ಹೀರೋಯಿನ್. ಆ ದೃಶ್ಯಂ ಆಗಿರ್ಬೋದು, ತೆಲುಗಿನಲ್ಲಿ, ಮಲಯಾಳಂನಲ್ಲಿ, ಆ ಮೂಲಕ ಮತ್ತೊಮ್ಮೆ ಮೀನಾ ಕಂಬ್ಯಾಕ್ ಮಾಡ್ತಾರೆ, ದೊಡ್ಡ ಹಿಟ್ ಅನ್ನ ಕೊಡ್ತಾರೆ. ಈಗಿನ ಜನರೇಷನ್ ಅವರು ದೃಶ್ಯ ಮೀನಾ ಅನ್ನೋ ರೀತಿಯಲ್ಲಿ ಅವ್ರನ್ನ ಕರೀತಾರೆ. ಅಷ್ಟರ ಮಟ್ಟಿಗೆ ಆ ಸಿನಿಮಾ ಅವರಿಗೆ ದೊಡ್ಡ ಬ್ರೇಕ್ ಅನ್ನ ಕೊಡುತ್ತೆ. ಇದು ಅವರ ಸಿನಿಮಾ ಜರ್ನಿ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಂತಹ ಜರ್ನಿ. ಅವರ ಮ್ಯಾರೇಜ್ ಬದುಕು ಅಥವಾ ದಾಂಪತ್ಯ ಬದುಕಿನ ಬಗ್ಗೆ ಹೇಳ್ತೀನಿ ಕೇಳಿ. ಮೀನಾ ಆಗ ಮೈಸೂರಿನಲ್ಲಿ ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ರು. ಇಲ್ಲಿ ಕರ್ನಾಟಕದಲ್ಲಿ ಶೂಟ್ಗಳು ಕೂಡ ನಡೀತಾ ಇತ್ತು. ಆಗ ಬೆಂಗಳೂರು ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ವಿದ್ಯಾಸಾಗರ್ ಅನ್ನುವಂತವರು ಪರಿಚಯ ಆಗುತ್ತೆ. ಆಗ ಮೀನಾ ಮತ್ತು ವಿದ್ಯಾಸಾಗರ್ ನಡುವೆ ಪ್ರೀತಿ, ಪ್ರೇಮ ಅದೆಲ್ಲವೂ ಕೂಡ ಶುರುವಾಗುತ್ತೆ. ಅಂತಿಮವಾಗಿ ಇಬ್ರು ಕೂಡ ಮದುವೆ ಹಂತದವರೆಗೂ ಕೂಡ ಹೋಗ್ತಾರೆ. ತುಂಬಾ ಅದ್ದೂರಿಯಾಗಿ ಮೀನಾ ಮತ್ತು ವಿದ್ಯಾಸಾಗರ್ ಮದುವೆ ಆಗ್ತಾರೆ. ಆ ಮೂಲಕ ಕರ್ನಾಟಕದ ಸೊಸೆ ಆಗ್ತಾರೆ ಮೀನಾ. ಮೀನಾ ಮೂಲತಃ ಕನ್ನಡತೆ ಆಗದಿದ್ರು ಕೂಡ ಕರ್ನಾಟಕದ ಸೊಸೆ ಆಗ್ತಾರೆ. ನಾನೀಗ್ಲೇ ಹೇಳಿದ ಹಾಗೆ ಬೆಂಗಳೂರು ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಅವರ ಗಂಡ ವಿದ್ಯಾಸಾಗರ್. ಇನ್ನು ಮದುವೆ ಆದ್ಮೇಲೆ ಸ್ವಲ್ಪ ವರ್ಷಕ್ಕೆ ಮಗು ಕೂಡ ಆಗುತ್ತೆ. ಐಕ್ಯ ಅಂತ ಹೇಳ್ಬಿಟ್ಟು ಮಗಳ ಹೆಸರು. ಮೀನಾ ಅವರ ಮಗಳ ಹೆಸರು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ, ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುತ್ತೆ. ಮೀನಾ ಮಗಳ ಈ ಫೋಟೋ ಆಗಿರ್ಬೋದು, ಒಂದಷ್ಟು ಆಕ್ಟಿಂಗ್ ಗಳಾಗಿರ್ಬೋದು. ಹಾಗೆ ದಳಪತಿ ವಿಜಯ್ ಜೊತೆ ಸೇರಿ ತೇರಿ ಸಿನಿಮಾದಲ್ಲಿ ಕೂಡ ಅವರ ಮಗಳು ಕಾಣಿಸಿಕೊಂಡಿದ್ದಾರೆ. 11 ವರ್ಷ ಅವರ ಮಗಳ ವಯಸ್ಸು ನೋಡಿ. ಬದುಕಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದ್ರೆ ನಾವು ಅಂದ್ಕೊಂಡ ಹಾಗೆ ಇರೋದಿಲ್ಲ. ಎಲ್ಲವೂ ಕೂಡ ಪೂರ್ವ ನಿರ್ಧರಿತ. ಭಗವಂತ ಎಲ್ಲವನ್ನೂ ಕೂಡ ಒಂದ್ ರೀತಿ ಸೆಟ್ ಮಾಡಿ ಕಳ್ಸಿರ್ತಾನೆ, ಹೀಗೆ ಆಗ್ಬೇಕು ಅಂತ ಹೇಳಿ. ನಾವೆಲ್ಲರೂ ಕೂಡ ಬರೀ ನೆಪ ಮಾತ್ರ. ಬೊಂಬೆ ಆಡ್ಸೋನು ಎಲ್ಲೋ ಕೂತ್ಕೊಂಡು ಇರ್ತಾನೆ, ಆಟ ಆಡ್ತಾನೆ. ನಾವೆಲ್ಲರೂ ಕೂಡ ಆಡ್ಬೇಕಷ್ಟೇ. ಎಲ್ಲೋಡಿ ಮೀನಾ ಬದುಕಿನ ಆ ದುರ್ದೈವದ ಸಂಗತಿ ಅಥವಾ ಮೀನಾ ಬದುಕಿನ ಸಂಕಟದ ಸಂಗತಿಯನ್ನ ಗಮನಿಸೋದಾದ್ರೆ, ಮೀನಾ ವಯಸ್ಸು ಬರೀ 45ರಿಂದ 46ರ ಆಸುಪಾಸು. ಮೀನಾ ಗಂಡನ ವಯಸ್ಸು 46ರಿಂದ 47 ವರ್ಷದ ಆಸುಪಾಸು. ಮದುವೆಯಾಗಿ ಬರೀ 13 ವರ್ಷವಾಗಿತ್ತು. ಮಗಳಿಗೆ ಬರೀ 11 ವರ್ಷ. ಈಗ ತಾನೇ ದಾಂಪತ್ಯದ ಸಂಪೂರ್ಣವಾದಂತಹ ಸವಿಯನ್ನ ಅನುಭವಿಸುವಂತ ಕಾಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೀನಾ ಇಷ್ಟು ದಿನ ಕಾಲ ದುಡಿಮೆ ಅಂತ ಇದ್ರು. ಮನೆ ಕಡೆ ಗಮನ ಕೊಡೋಕೆ ಸಾಧ್ಯ ಆಗಿಲ್ಲ. ಆದ್ರೆ ಈಗ ಒಂದ್ ರೀತಿ ದುಡಿಮೆ ಅಂತಿಮ ಹಂತಕ್ಕೆ ಬರುವಂತ ಸ್ಟೇಜ್. ಹೀಗಾಗಿ ಗಂಡ ಹೆಂಡತಿ ಮಗಳು ಎಲ್ಲರೂ ಕೂಡ ಅದ್ಭುತವಾಗಿ ಜೀವನವನ್ನ ಸಾಗಿಸಬೇಕು ಅನ್ನೋ ಸಂದರ್ಭದಲ್ಲಿ ಗಂಡನನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರೋಗಿ ತುಂಬಾ ಚಿಕ್ಕ ವಯಸ್ಸಿಗೆ ವಿದ್ಯಾಸಾಗರ್ ವಿಧಿವಶರಾಗ್ತಾರೆ. 46-47 ವಯಸ್ಸಿಗೆ ವಿಧಿವಶರಾಗ್ತಾರೆ. ಏನಾಯ್ತು ಅನ್ನೋದನ್ನ ಹೇಳ್ತೀವಿ ಕೇಳಿ. ನೀವು ತುಂಬಾ ಅಪಾರ್ಟ್ಮೆಂಟ್ ಅಲ್ಲಿ ಗಮನಿಸಿರ್ಬೋದು, ಮನೆಗಳು ಗಮನಿಸ್ತಿರ್ಬೋದು, ಪಾರಿವಾಳಗಳು ಗೂಡು ಕಟ್ಕೊಂಡಿರ್ತವೆ. ಹಾಗಂದ ಮಾತ್ರಕ್ಕೆ ನಾನು ಪಾರಿವಾಳದ ಗೂಡು ಕಿತ್ತೆಸಿಬೇಕು, ಆ ರೀತಿಯಲ್ಲಿ ನಡ್ಕೊಬೇಕು ಅಂತ ಅಲ್ಲ, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರಬೇಕು ಅಂತ. ಈ ಪಾರಿವಾಳವನ್ನ ತುಂಬಾ ಜನ ಹೇಟ್ ಮಾಡೋಕೆ ಕಾರಣ ಅಂತ ಅಂದ್ರೆ ಅವುಗಳ ಹಿಕ್ಕೆ ಇರೋದು ನೋಡಿ. ಆ ಹಿಕ್ಕೆ ಆ ಗಾಳಿಯನ್ನ ತೆಗೆದುಕೊಂಡ್ರೆ ಅದು ಶ್ವಾಸಕೋಶಕ್ಕೆ ಸಮಸ್ಯೆ ಆಗುತ್ತೆ. ತುಂಬಾ ಜನರಿಗೆ ಅದು ಶ್ವಾಸಕೋಶದ ಅಲರ್ಜಿ ತಂದೊಡುತ್ತೆ. ಈ ಪಾರಿವಾಳಗಳು ಎಲ್ಲಾ ಕಡೆಗಳಲ್ಲೂ ಕೂಡ ಗೂಡು ಕಟ್ತವೆ. ಎಲ್ಲಾ ಕಡೆಗಳಲ್ಲೂ ಕೂಡ ಹಿಕ್ಕೆಯನ್ನ ಹಾಕೋಕೆ ಶುರು ಮಾಡ್ತವೆ. ಆ ಹಿಕ್ಕೆ ಗಾಳಿಯನ್ನ ಸೇವಿಸುವಂತ ಸಂದರ್ಭದಲ್ಲಿ ಶ್ವಾಸಕೋಶಕ್ಕೆ ಅಲರ್ಜಿ ಆಗುತ್ತೆ. ವಿದ್ಯಾಸಾಗರ್ ಕೂಡ ಅದೇ ಆಗಿದ್ದು. ಅವರಿಗೆ ಆರಂಭದಲ್ಲಿ ಶ್ವಾಸಕೋಶದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಅದೆಲ್ಲ ಕೂಡ ಆಗುತ್ತೆ. ಶ್ವಾಸಕೋಶದ ಸಮಸ್ಯೆ ಅಂದ್ರೆ ತುಂಬಾ ಜನರಿಗೆ ಸಮಸ್ಯೆ ಇರುತ್ತೆ, ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಒಂದು ಹಂತಕ್ಕೆ ಟ್ರೀಟ್ಮೆಂಟ್ ಕೂಡ ಆಗಿತ್ತು, ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡಿದ್ರು. ಆದ್ರೆ ಇದರ ಸಂದರ್ಭದಲ್ಲಿ ಬರಸಿಡಿಲಂತೆ ಬಂದದ್ದು ಕೋವಿಡ್-19. ಮೊದಲ ಸಾರಿ ಬಂದ ಸಂದರ್ಭದಲ್ಲಿ ಮೊದಲೇ ಶ್ವಾಸಕೋಶ ವೀಕ್ ಇದ್ದ ಕಾರಣಕ್ಕಾಗಿ ಅವರಲ್ಲಿಗೆ ಇನ್ನಷ್ಟು ಸಮಸ್ಯೆ ಆಗೋದಕ್ಕೆ ಶುರುವಾಗುತ್ತೆ. ಆಗ ಮತ್ತೆ ಅವರು ಟ್ರೀಟ್ಮೆಂಟ್ ನ ಕೊಡ್ತಾರೆ. ವಿದ್ಯಾಸಾಗರ್ ಮತ್ತೆ ಸುಧಾರಿಸಿಕೊಳ್ತಾರೆ. ಬಟ್ ದುರ್ದೈವದ ಸಂಗತಿ ಅಂದ್ರೆ ಕೊರೋನಾ ಸೆಕೆಂಡ್ ಸ್ಟೇಜ್ ಬಂದ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ಅವರಿಗೆ ಕೊರೋನಾ ಅಟ್ಯಾಕ್ ಆಗುತ್ತೆ. ಆಗ ಅವರ ಶ್ವಾಸಕೋಶ ಇನ್ನಷ್ಟು ವೀಕ್ ಆಗುತ್ತೆ. ಆನಂತರ ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು. ಮತ್ತೊಮ್ಮೆ ವಿದ್ಯಾಸಾಗರ್ ಸುಧಾರಿಸಿಕೊಂಡಿದ್ರು. ಆದ್ರೆ ಇದೀಗ ಮತ್ತೊಮ್ಮೆ ಅವರಿಗೆ ಶ್ವಾಸಕೋಶದ ವಿಪರೀತವಾದಂತಹ ಸಮಸ್ಯೆ ಕಾಣಿಸ್ಕೊಂಡಿದೆ. ಅವರಿಗೆ ಆಸ್ಪತ್ರೆಗೆ ಹೋಗಿ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿ ಆಗಿಲ್ಲ. ವಿದ್ಯಾಸಾಗರ್ ವಿಧಿವಶರಾಗಿದ್ದಾರೆ. ಚಿಕ್ಕ ವಯಸ್ಸಿಗೆ ಇಹಲೋಕವನ್ನ ತ್ಯಜಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಈ ಕಾರಣಕ್ಕಾಗಿಯೇ ವೀಕ್ಷಕರೇ, ಆರೋಗ್ಯದ ವಿಚಾರದಲ್ಲಿ ಯಾರೂ ಕೂಡ ನಿರ್ಲಕ್ಷ್ಯವನ್ನ ಹೊಂದಬಾರದು. ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ದೊಡ್ಡದಾಗುವ ಸಾಧ್ಯತೆಗಳಿರುತ್ತೆ. ಈಗ ಪುನೀತ್ ರಾಜ್ಕುಮಾರ್ ವಿಚಾರ ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೆ ಅವರಿಗೆ ವಿಧಿವಶರಾಗುವ ಪರಿಸ್ಥಿತಿ ಎದುರಾಗುತ್ತೆ. ಸಂಚಾರಿ ವಿಜಯ್ ಆಗಿರ್ಬೋದು,
ಚಿರಂಜೀವಿ ಸರ್ಜಾ, ಈಗ ಸಾಲು ಸಾಲು ಉದಾಹರಣೆಗಳು ಸಿಗುತ್ತೆ. ವಿದ್ಯಾಸಾಗರ್ ಅವರ ವಯಸ್ಸು ಸಾಯುವ ವಯಸ್ಸಲ್ಲ, ಹಾರ್ಟ್ ಅಟ್ಯಾಕ್ ಆದ್ರೂ ದಿಢೀರ್ ಅಂತ ಆಯ್ತು ಅದು ಗೊತ್ತಾಗಲ್ಲ ಅಂತ ಹೇಳ್ಬೋದು. ಆದ್ರೆ ಇಂಥ ಸಮಸ್ಯೆಗಳ ಬಗ್ಗೆ ಅವರು ನಿರ್ಲಕ್ಷ್ಯ ತೋರ್ಲೇಬಾರ್ದು. ಮೊದಲೇ ಸರಿಯಾದ ಟ್ರೀಟ್ಮೆಂಟ್ ಅನ್ನ ಮಾಡಿ ತಗೊಂಡ್ರೆ ಇವತ್ತು ಇಂತಹ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ. ಈ ಸಂದರ್ಭದಲ್ಲಿ ಅಮೀನಾ ಅವರ ಪರಿಸ್ಥಿತಿಯನ್ನು ನಾವು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.